ಎಲ್ರಿಗೂ ನಮಸ್ಕಾರ. ಇವತ್ತು ಮ್ಯಾಚ್ ಡೇ ಗುರು. RCB ಮ್ಯಾಚ್ ಇದೆ ಇವತ್ತು. ಮುಂಬೈನ ವಾಂಖಡೇ ಸ್ಟೇಡಿಯಂ ಅಲ್ಲಿ ಮುಂಬೈ ತಂಡನ ಎದುರಿಸ್ತಾ ಇದ್ದಾರೆ ನಮ್ಮ RCB ಅವರು. ಅಂಡ್ ಲಾಸ್ಟ್ ಮ್ಯಾಚ್ ಅಲ್ಲಿ RCB ಸೋತಿದೆ ಅಂಡ್ ಮುಂಬೈ ಅವರಂತೂ ಸೋಲ್ತಾನೆ ಬರ್ತಾ ಇದ್ದಾರೆ. ಅಂಡ್ ಕಾನ್ಫಿಡೆನ್ಸ್ ಅಂತೂ ಸಿಕ್ಕಾಪಟ್ಟೆ ಲೋ ಆಗಿ ಕಾಣಿಸ್ತಾ ಇದೆ ಮುಂಬೈ ಕ್ಯಾಂಪ್ ಅಲ್ಲಿ. ಬಟ್ ಆದ್ರೆ ಇವತ್ತು ಕಾನ್ಫಿಡೆನ್ಸ್ ಲೆವೆಲ್ ರೂಫ್ ಕಿತ್ಕೊಂಡು ಹೋಗೋ ರೇಂಜಿಗೆ ಬರುತ್ತೆ. ಯಾಕೆಂತಂದ್ರೆ ಜಸ್ಪ್ರೀತ್ ಬುಮ್ರಾ ಅವರು ಎಂಟ್ರಿ ಆಗಿದ್ದಾರೆ ಅವರ ಒಂದು ಕ್ಯಾಂಪ್ಗೆ ಅಂಡ್ ಸ್ಕ್ವಾಡ್ ಅಂತ ಹೇಳ್ತೀನಿ. ಜಸ್ಪ್ರೀತ್ ಬುಮ್ರಾ ಇಂಜುರಿಯಿಂದ ವಾಪಸ್ ಆಗಿದ್ದಾರೆ ಅಂಡ್ ಇವತ್ತು ಅವರ ಒಂದು ಮೊದಲ ಮ್ಯಾಚು ಆಡ್ತಿದ್ದಾರೆ IPL 2025 ಅಲ್ಲಿ. ಇದರಿಂದ ಮುಂಬೈ ತಂಡಕ್ಕೆ ಒಂದು ಕಾನ್ಫಿಡೆನ್ಸು ಬರುತ್ತೆ, ಒಂದು ರೀತಿಯಲ್ಲಿ ಆನೆ ಬಲ ಬಂದಂಗೆ ಆಗುತ್ತೆ. ಜೊತೆಗೆ ಅವರು ಇವಾಗ ಅವರ ಒಂದು ಹೋಮ್ ಗ್ರೌಂಡ್ಗೆ ಬಂದಿರೋದ್ರಿಂದ, ಆಲ್ರೆಡಿ ಒಂದು ಮ್ಯಾಚ್ ಹೋಮ್ ಗ್ರೌಂಡಲ್ಲೇ ಗೆದ್ದಿರೋದ್ರಿಂದ ಅವ್ರಿಗೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರುತ್ತೆ. ಜೊತೆಗೆ ರೋಹಿತ್ ಶರ್ಮಾ ಅವರು ಕೂಡ ಲಾಸ್ಟ್ ಮ್ಯಾಚಲ್ಲಿ ಇಂಜುರಿಯಿಂದ ತಪ್ಪಿಸ್ಕೊಂಡಿದ್ರು. ಅವರು ಕೂಡ ಬರುವಂಥ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಮುಂಬೈ ತಂಡ ಖಂಡಿತವಾಗ್ಲೂ ಒಂದು ಒಳ್ಳೆ ಕಾನ್ಫಿಡೆನ್ಸಲ್ಲಿ ಬರುತ್ತೆ. ವಿನ್ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಅವರು ಇದ್ದಾರೆ. ಇವಾಗ ಲಾಸ್ಟ್ ಮ್ಯಾಚಲ್ಲೂ ಕೂಡ ಸಿಕ್ಕಾಪಟ್ಟೆ ಗೊಂದಲಗಳಿದ್ವು. ತಿಲಕ್ ವರ್ಮಾ ಅವರನ್ನು ರಿಟೈರ್ಡ್ ಹೆಡ್ ಮಾಡ್ತಾರೆ ಆ್ಯಂಡ್ ಮಿಚೆಲ್ ಸ್ಯಾಂಟ್ನರ್ನ ತೊಗೊಂಡು ಬರ್ತಾರೆ. ಜಯವರ್ಧನೆ ಒಂದು ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಇಬ್ಬರ ಮಧ್ಯೆ ಒಂದು ಡಿಸ್ಕಷನ್ ನಡೆಯೋದಲ್ಲ ಅಲ್ಲಿ. ಸೂರ್ಯಕುಮಾರ್ ಯಾದವ್ ಸ್ವಲ್ಪ ಬೇಜಾರು ಆಗ್ತಾರೆ. ಯಾಕಂದ್ರೆ ತಿಲಕ್ ವರ್ಮಾ ಅವರ ಹೊರಗಡೆ ಕರ್ಕೊಂಡು ಬಂದಿರೋದ್ರಿಂದ, ಸ್ಯಾಂಟ್ನರ್ ಅವ್ರನ್ನ ಕರ್ಕೊಂಡು ಒಳಗಡೆ ಕಳಿಸಿರೋದ್ರಿಂದ ಆ್ಯಂಡ್ ಸ್ಯಾಂಟ್ನರ್ ಅವರಿಗೆ ಅಲ್ಲಿ ಸ್ಟ್ರೈಕೇ ಕೊಡೋದಿಲ್ಲ ಯಾರು ಹಾರ್ದಿಕ್ ಪಾಂಡ್ಯ ಅವರು. ಈ ರೀತಿಯ ಸುಮಾರು ಗೊಂದಲಗಳೆಲ್ಲ ಮಧ್ಯೆ ಅವ್ರ ತಂಡ ಒಂದು ರೀತಿಯಲ್ಲಿ ಲೋ ಪರ್ಫಾರ್ಮೆನ್ಸ್ ಮಾಡ್ತಿದೆ ಆ್ಯಂಡ್ ಓನರ್ಸ್ಗಳು ಕೂಡ ಒಂದು ರೀಸನ್ಗಳನ್ನ ಕೊಡಬೇಕಾಗತ್ತೆ. ಈ ಒಂದು ಸಂಕಷ್ಟದಲ್ಲಿ ಖಂಡಿತವಾಗೂ ಇವತ್ತಿನ ಮ್ಯಾಚು ಹೋಮ್ ಏನು ಗ್ರೌಂಡ್ ಇದೆ ಅದ್ರಲ್ಲಿ ಹೊಡಿಲೇಬೇಕು ಅನ್ನೋ ಒಂದು ಎಲ್ಲ ಇಂಟೆನ್ಷನ್ ಇಟ್ಕೊಂಡು 120% ಎಫರ್ಟ್ಗಳನ್ನ ಹಾಕ್ತಾರೆ. ಜೊತೆಗೆ ನಮ್ಮ RCB ಲಾಸ್ಟ್ ಮ್ಯಾಚು GT ಮೇಲೆ ಸೋತಿದ್ದಾರೆ ಆ್ಯಂಡ್ ಈ ಒಂದು ಮ್ಯಾಚಲ್ಲಿ ಗೆಲ್ಲೇಬೇಕು ಅನ್ನೋ ಒಂದು ಇಂಟೆನ್ಷನ್ ಕೂಡ ನಮಗೂ ಕೂಡ ಇದೆ. ಆ್ಯಂಡ್ ಮುಂಬೈಯಲ್ಲಿ ಗೆಲ್ಲಬೇಕು ಅಂತಂದರೆ ಸ್ವಲ್ಪ ಕಷ್ಟ ಪಡಬೇಕಾಗತ್ತೆ, ಎಫರ್ಟ್ಗಳು ಹಾಕಬೇಕಾಗತ್ತೆ. ಬಿಕಾಸ್ ಅಲ್ಲಿ ರೆಕಾರ್ಡು ಮುಂಬೈದು ಚೆನ್ನಾಗಿದೆ. 8 ಮ್ಯಾಚ್ ಅವ್ರು ಗೆದ್ದಿದ್ದಾರೆ, 3 ಮ್ಯಾಚ್ ಮಾತ್ರ ನಾವು ಗೆದ್ದಿರುವಂಥದ್ದು. ಬಟ್ ಈ ಹಿಸ್ಟ್ರಿ ರೆಕಾರ್ಡ್ಸು ಸ್ಟ್ಯಾಟ್ಸ್ ಎಲ್ಲ ವರ್ಕ್ ಆಗಲ್ಲ. ಯಾಕಂತಂದರೆ 2008 ಸ್ಟ್ಯಾಟ್ಸನ್ನ ಹೊಡೆದಾಕಿದ್ರು ನಾವು CSK ನಲ್ಲಿ. ಅದೇ ರೀತಿಯಲ್ಲಿ ನಾವು ಮುಂಬೈ ಮೇಲೆ ಹೊಡೆಯೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಆ ರೀತಿಯಲ್ಲಿ ಒಂದು ಬ್ಯಾಲೆನ್ಸಿಂಗ್ ತಂಡವಾಗಿ ನಮ್ಮ RCB ಈ ಒಂದು ಬಾರಿ ಕಣಕ್ಕೆ ಇಳಿತಾ ಇದೆ. ಜೊತೆಗೆ ಬ್ಯಾಟಿಂಗಲ್ಲಿ ಸಾಲ್ಟ್ ಆ್ಯಂಡ್ ವಿರಾಟ್ ಕೊಹ್ಲಿ ಸ್ಟಾರ್ಟಿಂಗಲ್ಲಿ ಒಳ್ಳೆ ಒಂದು ಪಾರ್ಟ್ನರ್ಶಿಪ್ ಕೊಟ್ಟರೆ ಖಂಡಿತವಾಗ್ಲೂ ಮುಂಬೈನ ನಾವು ಟ್ಯಾಕಲ್ ಮಾಡಿ ವಿನ್ ಆಗ್ಬೋದು. ಓಕೆ, ಬಟ್ ಕಾನ್ಫಿಡೆನ್ಸ್ ಲೆವೆಲು ನನ್ನ ಪ್ರಕಾರ RCB ಆ್ಯಂಡ್ ಮುಂಬೈ ಎರಡರದ್ದು ಕೂಡ ಹೈನಲ್ಲೇ ಇರುತ್ತೆ ಅಂತ ಹೇಳ್ತೀನಿ. ಈ ಒಂದು ಮ್ಯಾಚ್ ನಡೀತಿರುವಂಥದ್ದು ಮೊದಲು ಹೇಳಿದಂಗೆ ಮುಂಬೈ ವಾಂಖೆಡೆ ನಡೀತಾ ಇದೆ. ಪಿಚ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಬ್ಯಾಟಿಂಗ್ ಪಿಚ್ಚು ಆ್ಯಂಡ್ ಸೆಕೆಂಡ್ ಬ್ಯಾಟಿಂಗ್ ಅಂತೂ ಅದ್ಭುತ. ಡ್ಯೂ ಬರೋದ್ರಿಂದ ಖಂಡಿತವಾಗ್ಲೂ ಎಲ್ಲರೂ ಯಾವ ತಂಡ ಆದರೂ ಕೂಡ ಒಂದು ಸೆಕೆಂಡ್ ಬ್ಯಾಟಿಂಗೇ ಪ್ರಿಫರ್ ಮಾಡ್ತಾರೆ. ಅಲ್ಲೂ ಅಗೇನ್ ಟಾಸ್ ಗೆದ್ದವರು ಫೀಲ್ಡಿಂಗ್ ಆಯ್ಕೆ ಮಾಡ್ಕೊತಾರೆ. ಟಾಸ್ ಖಂಡಿತವಾಗಿ ನನ್ನ ಪ್ರಕಾರ ಮುಖ್ಯ ಆಗುತ್ತೆ. ಹೈ ಸ್ಕೋರಿಂಗ್ ಗೇಮ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಲಾಸ್ಟ್ ಮ್ಯಾಚು KKR ಮೇಲೆ 116 ರನ್ ನೋಡಿದ್ರು. ಬಟ್ ಸ್ಟ್ರಗಲ್ ಪಟ್ಟರು KKR. ನನ್ನ ಪ್ರಕಾರ ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ. ಇಲ್ಲ ಅಂತಂದರೆ ಅದನ್ನು ಇನ್ನೂ ನನ್ನ ಪ್ರಕಾರ ಮಿನಿಮಮ್ ಅಂದರೆ 180 ಅಲ್ಲಿ ಆಗಲೇಬೇಕು. ಇಲ್ಲ ಅಂತಂದರೆ ಚೇಸ್ ಮಾಡೋ ತಂಡ ಆರಾಮಾಗಿ ಹೊಡೆದು ಬಿಸಾಕ್ತಾರೆ. ಇವಾಗ 180 116 ಹೊಡೆದಿದ್ರು KKR ಅವರು. ಅದನ್ನು 12-13 ಓವರಲ್ಲೇ ಮುಗಿಸಿರುವಂಥದ್ದು ಮುಂಬೈ ತಂಡ. ಅದರಲ್ಲೇ ಗೊತ್ತಾಗುತ್ತೆ ಮುಂಬೈನಲ್ಲಿರುವಂಥದ್ದು ಬ್ಯಾಟಿಂಗ್ ಪಿಚ್ಚು ಅಂತ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಥರನೇ ಅಲ್ಲೂ ಕೂಡ ಬೌಂಡ್ರಿಗಳೇನಂತ ದೂರ ಇಲ್ಲ. ಅಲ್ಲೂ ಕೂಡ ಶಾರ್ಟ್ ಬೌಂಡ್ರಿ ಇದ್ದಾವೆ. ಈ ಟೈಮಲ್ಲಿ ರನ್ಗಳ ಹೊಳೆನೇ ಹರಿಯುತ್ತೆ ಅಂತ ಹೇಳ್ತೀನಿ. ಅದರಲ್ಲೂ ಮುಖ್ಯವಾಗಿ ಮಾತಾಡಿದ್ರೆ ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರಾಗಿರ್ಬೋದು, ರೋಹಿತ್ ಶರ್ಮಾ ಅವರು ಮುಂಬೈ ಪಿಚ್ ಅಂತ ಅಂದರೆ ಅಲ್ಲಿ ನಿಜವಾಗ್ಲೂ ತಿಂದಾಕ್ಬಿಡ್ತಾರೆ ಬಾಲರ್ಗಳಿಗೆ. ಅಂಥ ಒಂದು ಬ್ಯಾಟಿಂಗ್ ಇದೆ ಅವ್ರ ಹತ್ರ. ಖಂಡಿತವಾಗ್ಲೂ ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ರೋಹಿತ್ ಶರ್ಮಾ ಬ್ಯಾಟಿಂಗಲ್ಲಂತೂ ಧ್ವಂಸ ಮಾಡೋದ್ರಲ್ಲಿ ಡೌಟ್ ಇಲ್ಲ. ಬಟ್ ನಮ್ಮ ಬಾಲರ್ಸ್ಗಳು ಕೂಡ ಒಂದು ಒಳ್ಳೆ ರೀತಿಯ ಬಾಲಿಂಗ್ ಲೈನಲ್ಲಿ ಅಂತ ಹಾಕಿದ್ರೆ ಅವ್ರನ್ನ ಕಟ್ ಹಾಕ್ಬೋದು ಅಂತಲೇ ಹೇಳ್ತೀನಿ. ಓಕೆ, ಈ ರೀತಿಯಲ್ಲಿದೆ. ಪ್ಲೇಯಿಂಗ್ ಎಲೆವನ್ ಬಗ್ಗೆ ಮಾತಾಡಿದ್ರೆ ನನ್ನ ಪ್ರಕಾರ RCB ಕಡೆಯಿಂದ ಏನೂ ಚೇಂಜಸ್ ಇರಲ್ಲ. ನಾನು ಚೇಂಜ್ ಮಾಡಬೇಕು ಅಂತ ಅನ್ಕೊಂತಿರೋದೇನು ಅಂತಂದರೆ ಅಲ್ಲಿ ಪಡಿಕ್ಕಲ್ ಅವ್ರನ್ನ ತೆಗೆದು ಅಟ್ಲೀಸ್ಟ್ ಸ್ವಸ್ತಿಕ್ ಚಿಕ್ಕಾರನೋ ಅಥವಾ ಮನೋಜ್ ಬಂದಂಗೆನೋ ಚಾನ್ಸ್ ಕೊಡಿಯಲ್ಲ. ಮನೋಜ್ ಬಂದಂಗೆ ಅಂತೂ ಸುಮಾರು ಸೀಸನಿಂದ ಆಡ್ಕೊಂಡು ಬರ್ತಿದ್ದಾರೆ. ಅವ್ರಿಗೆ ಒಂದು ಚಾನ್ಸ್ ಕೊಡಿ ಅಟ್ಲೀಸ್ಟ್. ಆದ್ರೆ ಆಗೋದು ಗುರು ಏನಾಗುತ್ತೆ, ಒಂದು ಮ್ಯಾಚಲ್ಲಿ ಏನಾಗುತ್ತೆ ಅಂಥದ್ದು, ಒಬ್ಬ ಪ್ಲೇಯರ್ ಆಡಿಲ್ಲ ಅಂದ್ರೆ ಏನಾಗುತ್ತೆ, ಏನೂ ಆಗೋದಿಲ್ಲ. ಅಟ್ಲೀಸ್ಟ್ ನನಗೊಂದು ಚಾನ್ಸ್ ಕೊಡಿ ಅಂತ ನನಗನ್ಸುತ್ತೆ. ಅವರಿಗಿಲ್ಲ ಅಂತಂದ್ರೂ ಸ್ವಸ್ತಿಕ್ ಚಕ್ಕರ ಕೊಡಿ. ಪಡಿಕಲ್ನೇ ಎಷ್ಟು ಅಂತ ಆಡಿಸ್ತೀರಾ. ಕಷ್ಟಪಡ್ತಿದ್ದಾರೆ ಬಿಗ್ ಶಾಟ್ನ ಮಾಡೋದಕ್ಕೆ. ಬಟ್ ಚೆನ್ನೈ ಮೇಲೆ ಚೆನ್ನಾಗಿ ಆಡಿದ್ದಾರೆ. ಬಟ್ ಅದಾದಮೇಲೆ 2 ಮ್ಯಾಚಲ್ಲೂ ಕೂಡ ಅಂತ ಒಂದು ಬ್ಯಾಟಿಂಗ್ ಬಂದಿಲ್ಲ. ಒಂದು ಚೇಂಜಸ್ ನಾನು ನೋಡ್ತಿರೋವಂಥದ್ದು RCB ಕಡೆಯಿಂದ ಅದು ಪಡಿಕಲ್ ಅವರ ಒಂದು ಪ್ಲೇಸಲ್ಲಿ ಮನೋಜ್ ಬಂದಂಗೆ ಅಥವಾ ಸ್ವಸ್ತಿಕ್ ಚಕಾರ ಇವರಿಬ್ಬರಲ್ಲಿ ಒಬ್ಬರನ್ನ ತೊಗೊಂಡು ಬಂದರೆ ಬೆಟರ್ ಆಗುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಬಾಲಿಂಗಲ್ಲಿ ಬ್ಯಾಟಿಂಗಲ್ಲಿ ಸೇಮ್ ಇರುತ್ತೆ. ಓಪನಿಂಗ್ ಕೂಡ ಸೂಪರ್ ಆಗಿದೆ. ಆ್ಯಂಡ್ ನಮ್ಮ ಯಾರು ಸಾಲ್ಟ್ ಅವರು ಒಳ್ಳೆ ಓಪನಿಂಗ್ ಕೊಡ್ತಿದ್ದಾರೆ. ಬಟ್ ಸ್ವಲ್ಪ ಶಾರ್ಟ್ಗಳನ್ನು ನೋಡಿಕೊಂಡು ಹರಿಬರಿನಲ್ಲಿ ಆಡ್ದೇನೆ ಸ್ವಲ್ಪ ನೋಡ್ಕೊಂಡು ಆಡಿದ್ರೆ ಬೆಟರ್ ಅಂತ ಹೇಳ್ತೀನಿ. ಆ್ಯಂಡ್ ವಿರಾಟ್ ಕೊಹ್ಲಿ ಸ್ವಲ್ಪ ಸ್ಟ್ರೈಕ್ ರೇಟ್ನ ಇನ್ನೊಂಚೂರು ಇಂಪ್ರೂವ್ ಮಾಡ್ಕೊಬೇಕು. ಮುಂಬೈ ಪಿಚ್ ಆಗಿರೋದ್ರಿಂದ, ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಅಲ್ಲಿ ರನ್ ಬರ್ಬೋದು ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂದ ಅಂತ ಅನಿಸುತ್ತೆ. ನೋಡಿ ಏನಾಗಿದೆ ಫಿನಿಷರ್ ರೋಲಲ್ಲಿ ಅಲ್ಲಿ ನಮ್ಮ ಜಿತೇಶ್ ಶರ್ಮಾ ಆ್ಯಂಡ್ ಟೀಮ್ ಡೇವಿಡ್, ಅದರಲ್ಲೂ ಮುಖ್ಯವಾಗಿ ಟೀಮ್ ಡೇವಿಡ್ ಸೂಪರಾಗಿ ಮಾಡ್ತಿದ್ದಾರೆ. ಅದನ್ನು ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ. ಆ್ಯಂಡ್ ಮುಂಬೈಯಲ್ಲಿ ಆಡಿರುವಂಥ ಅನುಭವ ಇರೋದ್ರಿಂದ ಅವರು ಒಂದೊಳ್ಳೆ ನಮಗೆ ಫಿನಿಶಿಂಗ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬಾಲಿಂಗಲ್ಲಿ ಹೆಸಲ್ವುಡ್ ಲಾಸ್ಟ್ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ದುಬಾರಿ ಆದರು. ಆ್ಯಂಡ್ ಭುವನೇಶ್ವರ್ ಕುಮಾರ್ ಲಾಸ್ಟ್ ಮ್ಯಾಚಲ್ಲೂ ಡಿಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಮುಂಚೆ ಮ್ಯಾಚಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಆ್ಯಂಡ್ ಜೋಶ್ ಹಜಲ್ವುಡ್ ಈ ಒಂದು ಬಾಲಿಂಗ್ ಲೈನಪ್ಪಲ್ಲಿ ಒಂದು ಒಳ್ಳೆ
ಸ್ಟಾರ್ಟಿಂಗ್ ಓವರ್ಸಲ್ಲಿ ಕಪಲ್ ಆಫ್ ಓವರ್ಸಲ್ಲಿನೇ ಸೊ ವಿಕೆಟ್ಗಳನ್ನ ತೊಗೊಂಡು ಬರ್ತಾರೆ ಅಂತಲೇ ಅನ್ಕೊತೀನಿ. ಆ್ಯಂಡ್ ಸ್ಪಿನ್ನರಲ್ಲಿ ಕೃಣಾಲ್ ಪಾಂಡ್ಯ ಅಗೇನ್ ಅವ್ರು ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಅವ್ರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ತೀನಿ. ಜೊತೆಗೆ ಇನ್ನು ಮುಂಬೈ ಬಗ್ಗೆ ಮಾತಾಡಿದ್ರೆ, ಸೊ ಮುಂಬೈನಲ್ಲಿದೆ ಹೇಳ್ದಂಗೆ ಸೊ ರೋಹಿತ್ ಶರ್ಮಾ ಆ್ಯಂಡ್ ಬುಮ್ರಾ ಅವರು ಸೊ ಒಳಗಡೆ ಬರ್ಬೋದು ಪ್ಲೇಯಿಂಗ್ 11ನಲ್ಲಿ. ಸೊ ಅವ್ರು ಬಂದರೆ ಖಂಡಿತವಾಗ್ಲೂ ಮುಂಬೈ ತಂಡಕ್ಕೆ ಒಂದು ಒಳ್ಳೆ ಪಾಸಿಟಿವ್ ಅಂತಲೇ ಹೇಳ್ತೀನಿ. ಸೊ ಮೊದಲೇ ಆದಂಗೆ ಹೆಡ್ ಟು ಹೆಡ್ ನೋಡೋದಾದರೆ ಸೊ ಅಲ್ಲಿ 8 ಮ್ಯಾಚು ಸೊ ಮುಂಬೈ ಗೆದ್ದಿದ್ದಾರೆ, 3 ಮ್ಯಾಚ್ ಮಾತ್ರ ಸೊ RCB ಗೆದ್ದಿರುವಂಥದ್ದು. ಓವರಾಲ್ ಮುಂಬೈ ಒಂದು ಪಿಚ್ಚಲ್ಲಿ ನೋಡೋದಾದರೆ ಓವರಾಲ್ ಅಂದರೆ ಎಲ್ಲ ಒಂದು IPL ಇದರಲ್ಲಿ ತೊಗೊಳ್ಕೊಟ್ರೆ ಅಲ್ಲಿ 14 ಮ್ಯಾಚು ಸೊ ನಾವು ಗೆದ್ದಿದ್ದೀವಿ ಆ್ಯಂಡ್ 19 ಮ್ಯಾಚು ಅವ್ರು ಗೆದ್ದಿರುವಂಥದ್ದು. ಸೊ ಒಂದು ಹೆಡ್ ಟು ಹೆಡ್ ನೋಡೋಕೆ ಹೋದ್ರೂ ಕೂಡ ಅಂಥ ಒಂದು ಡಿಫ್ರೆನ್ಸ್ ಇದೆ, ಜಸ್ಟ್ ಒಂದು 5 ಮ್ಯಾಚ್ ಡಿಫ್ರೆನ್ಸ್ ಇದೆ. ಸೊ ಅವ್ರು 19 ಮ್ಯಾಚ್ ಗೆದ್ದಿದ್ದಾರೆ, ನಾವು 14 ಮ್ಯಾಚ್ ಗೆದ್ದಿದ್ದೀವಿ. ಸೊ ಈ ರೆಕಾರ್ಡ್ ನೋಡ್ತಾ ಇದ್ರೆ ಸ್ವಲ್ಪ ಡೀಸೆಂಟ್ ಆಗಿದೆ. ಆ್ಯಂಡ್ ಲಾಸ್ಟ್ ಒಂದು 4 ಮ್ಯಾಚ್ಗಳು ತೊಗೊಂಡ್ರೆ ಸೊ 2 ಮ್ಯಾಚ್ ಅವ್ರು ಗೆದ್ದಿದ್ದಾರೆ, 2 ಮ್ಯಾಚ್ ನಾವು ಗೆದ್ದಿದ್ದೀವಿ. ಸೊ ಇಲ್ಲಿ ಸ್ಟ್ಯಾಟ್ಸ್ ಏನೋ ಅಂತ ಒಂದು ಮ್ಯಾಟರ್ ಆಗೋದಿಲ್ಲ. ಸೊ ಅಲ್ಲಿ ಗ್ರೌಂಡ್ ಒಳಗಡೆಗೆ ಯಾರು ಸೊ 40 ಓವರ್ಸ್ ಸಖತ್ತಾಗಿರುವಂಥ ಕ್ರಿಕೆಟ್ ಆಡ್ತಾರೆ, ಸೊ ಅವರೇನೇ ಒಂದು ವಿನ್ ಆಗುವಂಥದ್ದು ಅಂತಲೇ ಅನಿಸುತ್ತೆ. ಓಕೆ, ನಿಮಗೇನು ಅನಿಸುತ್ತೆ ಯಾವ ಒಂದು ತಂಡ ಇವತ್ತು ಗೆಲ್ಲುತ್ತೆ ಅಂತ? ನನಗೆ ಕಾನ್ಫಿಡೆನ್ಸ್ ಇದೆ, ಒಂದು ಒಳ್ಳೆ ಕ್ರಿಕೆಟಿಂಗ್ ಮ್ಯಾಚ್ ಅಂತ ಆಗುತ್ತೆ. ಯಾಕಂದರೆ ಎರಡು ತಂಡ ಕೂಡ ಬ್ಯಾಲೆನ್ಸಿಂಗ್ ಆಗಿದೆ. ಸೊ ಅವ್ರ ಹತ್ರ ಬುಮ್ರಾ ಬಂದ್ರಿಂದ ಒಂದು ಎಕ್ಸ್ಪೀರಿಯನ್ಸ್ ಬರುತ್ತೆ ಆ್ಯಂಡ್ ಒಂದು ಪಾಸಿಟಿವ್ನೆಸ್ ಬರುತ್ತೆ. ಸೊ ಒಂದು ರೋಹಿತ್ ಶರ್ಮಾ ಬಂದರೆ ಇನ್ನೂ ಸೂಪರ್ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ಟಾಸ್ ಗೆದವರು ಸೊ ಯಾರು ಫೀಲ್ಡಿಂಗ್ ಆಯ್ಕೆ ಮಾಡ್ಕೋತಾರೆ ಸೊ ಆ ಒಂದು ತಂಡನೇ ವಿನ್ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಸೊ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೀವು ನೋಡಿದ್ರೆ ಸಿಗೋವರೆಗೂ ಛಾ ಬೈ.